ಬೆಳಗಿನ ಜಾವದ ತಿಳಿ ಬಿಸಿಲು ಇನ್ನೂ ಅಡುಗೆ ಮನೆಯ ಕಿಟಕಿಯ ಸರಳುಗಳ ಮೇಲೆ ಸರಿಯಾಗಿ ಹರಿದಾಡಿರಲಿಲ್ಲ. ಆ ದೊಡ್ಡ ಮನೆಯ ಅಡುಗೆ ಮನೆಯ ಮೂಡಲ ದಿಕ್ಕಿನ ಕಿಂಡಿಯಿಂದ ಸೋರುವ ನಸುಕಿನ ಬೆಳಕಿನಲ್ಲಿ ಲಕ್ಷ್ಮಿಯ ಕೈಗಳು ಬಿಡುವಿಲ್ಲದೆ ಓಡಾಡುತ್ತಿರುತ್ತಿದ್ದವು. ಒಂದು ಕಡೆ ಹಾಲಿನ ಪಾತ್ರೆ ಉಕ್ಕಿಬಾರದಂತೆ ನೋಡಿಕೊಳ್ಳುವುದು, ಮತ್ತೊಂದು ಕಡೆ ಮಧ್ಯಾಹ್ನದ ಅಡುಗೆಗಾಗಿ ಬಳ್ಳಿಯ ಹಸಿರು ತರಕಾರಿಗಳನ್ನು ಚಕಚಕನೆ ಹೆಚ್ಚುವುದು. ಹೀಗೆ 10 ಹಲವು ಮನೆಗೆಲಸಗಳ ಸುಳಿಗೆ ಸಿಲುಕಿ ಆಯಾಸಗೊಂಡಿದ್ದಳು. ಅದೇ ಸಮಯಕ್ಕೆ ಸರಿಯಾಗಿ ಮೈಮೇಲೆ ಒಂದು ರೀತಿಯ ಕುಟಿಲ ಗಂಭೀರತೆಯನ್ನು ಹೊತ್ತುಕೊಂಡು ಅತ್ತೆ ಗೌರಮ್ಮ ಅಲ್ಲಿಗೆ ಹೆಜ್ಜೆ ಹಾಕಿ ಬಂದು ನಿಂತರು. ಅವರ ಮುಖದಲ್ಲಿ ಸೊಸೆಯನ್ನು ಕಂಡಾಗ ಮೂಡಬೇಕಾದ ಯಾವ ಸಾತ್ವಿಕ ಭಾವವೂ ಇರಲಿಲ್ಲ. ಬದಲಿಗೆ ಯಾವುದೋ ದೊಡ್ಡ ತಂತ್ರವನ್ನು ಮನಸ್ಸಿನಲ್ಲಿ ಹೆಣೆದುಕೊಂಡವರಂತೆ ಗಟ್ಟಿಯಾಗಿ ನಿಂತುಕೊಂಡರು. ಸುತ್ತಮುತ್ತ ಒಮ್ಮೆ ಕಣ್ಣಾಡಿಸಿ ಇದ್ದಕ್ಕಿದ್ದಂತೆ ಅತ್ಯಂತ ಕೃತಕವಾದ ಮೈ ಜುಮ್ಮೆನಿಸುವಷ್ಟು ನಕಲಿ ಕಾಳಜಿಯನ್ನು ಮುಖದಲ್ಲಿ ನಟಿಸುತ್ತಾ ಮಾತನಾಡಲು ಶುರುಮಾಡಿದರು. ಏನೇ ಲಕ್ಷ್ಮಿ, ಸುಮ್ಮನೆ ಹಂಗೆ ಮೈಯನ್ನು ಸೋಲು ಬಿಟ್ಟು ನಿಂತಿಯಲ್ಲ. ಒಂದ್ಸಲ ನಿಮ್ಮ ಮಾವನಿಗೆ ಫೋನ್ ಮಾಡಿ ಊಟ ಆಯ್ತಾ ಅಂತ ಕೇಳಮ್ಮ. ಪಾಪ ಊರಲ್ಲಿ ಅವರು ಒಬ್ಬರೇ ಒಂಟಿಯಾಗಿ ಇದ್ದಾರೆ, ನಾವಿಲ್ಲಿ ದೂರ ಬಂದು ಇರಬೇಕಾಗಿ ಬಂದಿದೆಯಲ್ಲ ಅಲ್ವಾ ಎಂದರು. ಅತ್ತೆಯ ಆ ಮಾತುಗಳ ಹಿಂದಿರುವ ನಾಟಕೀಯತೆ ಲಕ್ಷ್ಮಿಯ ಮನಸ್ಸಿಗೆ ತಕ್ಷಣವೇ ಮುಟ್ಟಿತು. ಇವರ ಬಾಯಲ್ಲಿ ಎಂದಿಗೂ ತಮ್ಮ ಕುಟುಂಬಕ್ಕಾಗಿ ಅಥವಾ ತನ್ನ ಯೋಗಕ್ಷೇಮಕ್ಕಾಗಿ ಯಾವುದೇ ಅಕ್ಕರೆಯ ಮಾತುಗಳು ಹೊರಡಲು ಸಾಧ್ಯವೇ ಇಲ್ಲ ಎಂಬ ಕಹಿ ಸತ್ಯ ಅವಳಿಗೆ ಮೊದಲೇ ತಿಳಿದಿತ್ತು. ಯಾವುದೋ ಸ್ವಾರ್ಥಕ್ಕೋ ಅಥವಾ ಊರಿನವರ ಮುಂದೆ ತಾವು ಎಷ್ಟು ಗಂಡನ ಮನೆಯವರನ್ನು ಪ್ರೀತಿಸುವ ಮಹಾತಾಯಿ ಎಂದು ತೋರಿಸಿಕೊಳ್ಳಲಿಕ್ಕೋ ಮಾತ್ರ ಈ ಫೋನ್ ನಾಟಕ ನಡೆಯುತ್ತಿದೆ ಎಂಬುದು ಸ್ಪಷ್ಟವಿತ್ತು. ಆದರೂ ಮನೆಯಲ್ಲಿ ಅನಾವಶ್ಯಕವಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳವನ್ನು ಬೆಳೆಸಿಕೊಂಡು ನೆಮ್ಮದಿ ಕಳೆದುಕೊಳ್ಳುವುದು ಬೇಡ ಎಂದುಕೊಂಡು ಒಂಥರಾ ಮುಖ ಸಿಂಡರಿಸಿಕೊಂಡು ಅನಿವಾರ್ಯವಾಗಿ ತನ್ನ ಕೈಯಲ್ಲಿದ್ದ ಫೋನ್ ತೆಗೆದು ಮಾವನ ನಂಬರ್ಗೆ ಡಯಲ್ ಮಾಡಿ ಅತ್ತೆಯ ಕೈಗೆ ಒತ್ತಾಯದಿಂದ ನೀಡಿದಳು. ಅತ್ತೆ ಗೌರಮ್ಮ ಆ ಫೋನನ್ನು ತಮ್ಮ ಕೈಗೆತ್ತಿಕೊಳ್ಳುತ್ತಿದ್ದಂತೆ ಅವರ ಧ್ವನಿಯ ಹೂರಣವೂ ಮುಖದ ಭಾವನೆಯೂ ಕ್ಷಣಮಾತ್ರದಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಫೋನನ್ನು ಕಿವಿಗೆ ಇಟ್ಟುಕೊಂಡು ಅವರು ಹರಟೆ ಹೊಡೆಯಲು ಇಲ್ಲಸಲ್ಲದ ವರ್ತಮಾನಗಳನ್ನು ಹೇಳಲು ಶುರುಮಾಡಿದರು. ಮಾವನ ಜೊತೆ ಅಷ್ಟು ಗಂಟೆಗಟ್ಟಲೆ ನಿಂತುಕೊಂಡು ಇವರು ಏನೇನು ಮಾತನಾಡುತ್ತಾರೋ ದೇವರೇ ಬಲ್ಲ. ಆದರೆ ಆ ಮಾತು ಮಾತ್ರ ಕೊನೆಗೊಳ್ಳುವ ಲಕ್ಷಣವೇ ಇರುತ್ತಿರಲಿಲ್ಲ. 1 ಹವರ್ 2 ಹವರ್ ಹೀಗೆ ಕಾಲದ ಹರಿವು ಆ ಕಸಬು ಮಾತುಗಳ ಜೊತೆಯಲ್ಲೇ ಉರುಳುತ್ತಲೇ ಇತ್ತು. ಲಕ್ಷ್ಮಿ ತನ್ನ ಅಡುಗೆ ಕೆಲಸಗಳೆಲ್ಲ ಮುಗಿಸಿಕೊಂಡು ಬಂದು ಮನೆಯ ಹಾಲಿನಲ್ಲಿ ಹಲವು ಸತಿ ಬಟ್ಟೆ ಬದಲಾಯಿಸಲು ಅಥವಾ ಇನ್ಯಾವುದೋ ಕೆಲಸಕ್ಕೆ ಓಡಾಡಿದರೂ ಅತ್ತೆ ಮಾತ್ರ ಸೋಫಾ ಮೇಲೆ ಕೂತು ಫೋನ್ ಕೆಳಗಿಳಿಸುವ ಬದಲು ಇನ್ನಷ್ಟು ಜೋರಾಗಿ ಧ್ವನಿ ಏರಿಸಿ ಮಾತಾಡುತ್ತಿರುತ್ತಿದ್ದರು. ಕುತೂಹಲ ಮತ್ತು ದಿನೇ ದಿನೇ ಹೆಚ್ಚುತ್ತಿದ್ದ ಎಲ್ಲಿಲ್ಲದ ಬೇಸರದಿಂದ ಲಕ್ಷ್ಮಿ ಒಂದು ಕ್ಷಣ ಕೋಣೆಯ ಮೂಲೆಯಲ್ಲಿ ಅಥವಾ ಸ್ವಲ್ಪ ದೂರದಲ್ಲಿ ನಿಂತು ಅತ್ತೆ ಮಾತನಾಡುವುದನ್ನು ಕಿವಿಗೈದು ಕೇಳಿಸಿಕೊಳ್ಳಲು ಮುಂದಾದಾಗ ಅತ್ತೆ ಆಚೆ ಕಡೆ ಇದ್ದ ಮಾವನ ಬಳಿ ತನ್ನ ಬಗ್ಗೆ ಎಷ್ಟು ಕೀಳುಮಟ್ಟದಲ್ಲಿ ಮಾತನಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಯಿತು. ತಾನು ಮನೆಯಲ್ಲಿ ಹೇಗೆಲ್ಲ ಜಗಳ ಆಡುತ್ತಾಳೆ, ಹಿರಿಯರಿಗೆ ಹೇಗೆಲ್ಲ ತಿರಸ್ಕಾರದಿಂದ ನೋಡ್ತಾಳೆ ಎಂಬ ಹಸಿ ಸುಳ್ಳುಗಳನ್ನು ಜೋಡಿಸಿ ಜೋಡಿಸಿ ಹೇಳುತ್ತಿರುವುದನ್ನು ಕೇಳಿಸಿಕೊಂಡು ಲಕ್ಷ್ಮಿಗೆ ಮೈಯೆಲ್ಲ ಬೆಂಕಿಯಂತೆ ಉರಿದು ಹೋಯಿತು. ತಾನು ಬೆವರು ಹರಿಸಿ ಕೈಕಾಲು ನೋಯಿಸಿಕೊಂಡು ದುಡಿದರೂ ತನ್ನ ಶ್ರಮಕ್ಕೆ ಇಂಥದ್ದೊಂದು ಹೀನವಾದ ಅಪವಾದ ಮತ್ತು ಕೃತಜ್ಞತೆಯಿಲ್ಲದ ಬೆಲೆ ಸಿಗುತ್ತಿದೆಯಲ್ಲ ಎಂದು ಅವಳಿಗೆ ಅತ್ತೆ ಮಾವನ ಮೇಲೆ ಅತಿಯಾದ ಅಸಹ್ಯ ಹಾಗೂ ತೀವ್ರವಾದ ಕೋಪ ಒಟ್ಟಿಗೆ ಉಕ್ಕಿ ಬಂದಿತು. ಸಂಜೆ ಕಚೇರಿಯ ಕೆಲಸದ ಬಳಲಿಕೆಯೊಂದಿಗೆ ಪ್ರಕಾಶ್ ಮನೆಯ ಗೇಟ್ ತಳ್ಳಿ ಒಳಗೆ ಬಂದಾಗ ಆ ಮನೆಯ ವಾತಾವರಣದಲ್ಲಿ ಯಾವುದೋ ಒಂದು ತೆವಳುವ ಮೌನ ಮತ್ತು ಉದ್ವಿಗ್ನತೆ ತುಂಬಿಕೊಂಡಿತ್ತು. ಬಾಗಿಲು ತೆರೆದ ಪ್ರಕಾಶ್ ಮುಖದಲ್ಲಿ ದಿನವಿಡೀ ದುಡಿದ ಮೈಯ ಆಯಾಸವಿತ್ತು. ಆದರೆ ಅದೇ ಮನೆಯ ಒಂದು ಮೂಲೆಯಲ್ಲಿ ನಿಂತಿದ್ದ ಲಕ್ಷ್ಮಿಯ ಮನಸ್ಸಿನಲ್ಲಿ ಮಾತ್ರ ಅಕ್ಷರಶಃ ಜ್ವಾಲಾಮುಖಿ ಸ್ಫೋಟಗೊಳ್ಳಲು ಕಾಯುತ್ತಿತ್ತು. ದಿನವಿಡೀ ಅತ್ತೆ ಫೋನ್ನಲ್ಲಿ ಆಡಿದ ಆ ಕುಟಿಲ ಮಾತುಗಳು, ತನ್ನ ಬೆನ್ನ ಹಿಂದೆ ನಡೆದ ಆಟಗಳು ಮತ್ತು ಅಡಗಿದ್ದ ವಂಚನೆಯ ಪ್ರತಿಯೊಂದು ಸಾಲು ಅವಳನ್ನು ಒಳಗಿನಿಂದಲೇ ದಹಿಸುತ್ತಿದ್ದವು. ಪ್ರಕಾಶ್ ಹಾಲಿನಲ್ಲಿ ಬಂದು ಕುರ್ಚಿ ಮೇಲೆ ಕುಳಿತು ಕೈಕಾಲು ಮುಖ ತೊಳೆಯಲು ನೀರು ಕೇಳಿದ ತಕ್ಷಣ ಲಕ್ಷ್ಮಿ ಇನ್ನು ತನ್ನ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳಲಾರದೆ ನೇರವಾಗಿ ಬಂದು ಅವನ ಎದುರು ನಿಂತಳು. ಅವಳ ಕಣ್ಣುಗಳಲ್ಲಿ ಕೆಂಡದಂತಹ ಕೋಪವಿತ್ತು, ಗಂಟಲು ಒಡೆದು ನುಣ್ಣಗಾಗುವಷ್ಟು ಹತಾಶೆ ತುಂಬಿತ್ತು. ತನ್ನ ಕಣ್ಣೀರು ಮತ್ತು ಮೈನಡುಕವನ್ನು ಮರೆಮಾಚಲು ಸಾಧ್ಯವಾಗದೆ ಗಂಡನ ಮುಖಕ್ಕೆ ನೇರವಾಗಿ ತನ್ನ ನೋವನ್ನು ಉರುಳಿಸಲು ಶುರುಮಾಡಿದಳು. ನೋಡಿ ನಿಮ್ಮ ಅಮ್ಮ ಅಪ್ಪನ ಲೀಲೆ. ನಮ್ಮ ಕಣ್ಣೆದುರಲ್ಲೇ ನಾವು ಜೊತೆಯಲ್ಲಿ ಇದ್ದಾಗಲೇ ಇಷ್ಟೆಲ್ಲ ನಾಟಕ ಆಡ್ತಾರಲ್ಲ, ಇನ್ನು ನಾವು ಇಲ್ಲದಾಗ ಊರಲ್ಲಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನನ್ನ ವರ್ತನೆ ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗಿ ಹೇಳ್ತಿರ್ಬೋದು. ನಾವೇನೂ ತಪ್ಪು ಮಾಡಿಲ್ಲ, ಯಾರ ದ್ವೇಷಕ್ಕೂ ಹೋಗಿಲ್ಲ ಅಂದ್ರೂ ಸುಮ್ಮನೆ ಹಂಗೆಲ್ಲ ಇಲ್ಲಸಲ್ಲದ್ದು ಕಟ್ಟಿ ಹೇಳ್ಬೇಕಾದ್ರೆ ನಮ್ಮ ಬೆಲೆಯೇನು? ನಮಗೆ ಸ್ವಲ್ಪನೂ ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಸ್ವಾಭಿಮಾನ ಇಲ್ವಾ? ನಾನೇನ್ ಮಾಡ್ಲಿ ಹೇಳಿ, ಇಂಥವರನ್ನ ನಾನು ಹೆಂಗೆ ತಾನೆ ನೋಡಿಕೊಳ್ಳಲಿ?
ಎಂದು ಒಡೆದ ಗಂಟಲಿನಿಂದ ಗಂಡನನ್ನು ತೀವ್ರವಾಗಿ ಪ್ರಶ್ನಿಸಿ ಜೋರಾಗಿ ಜಗಳ ಆಡಲು ಆರಂಭಿಸಿದಳು. ತಾನು ಪಡುತ್ತಿರುವ ಈ ಮಾನಸಿಕ ಯಾತನೆಯನ್ನು ಗಂಡನಾದರೂ ಅರ್ಥಮಾಡಿಕೊಳ್ಳುತ್ತಾನೆ, ತನ್ನ ಕಷ್ಟಕ್ಕೆ ಸ್ಪಂದಿಸುತ್ತಾನೆ ಮತ್ತು ತಂದೆ ತಾಯಿಯ ತಪ್ಪು ದಾರಿಯನ್ನು ತಿದ್ದುತ್ತಾನೆ ಎಂಬ ಹಸಿ ಬಿಸಿ ಭರವಸೆ ಅವಳಲ್ಲಿತ್ತು. ಆದರೆ ಪ್ರಕಾಶ್ ಮಾತ್ರ ಎಂದಿನಂತೆ ಅತ್ಯಂತ ತಣ್ಣಗಾಗಿ, ಯಾವುದೇ ಗಂಭೀರತೆ ಅಥವಾ ಜವಾಬ್ದಾರಿಯಿಲ್ಲದೆ ಹೆಂಡತಿಯ ಆ ಅಳಲನ್ನು ಅತ್ಯಂತ ಹಗುರವಾಗಿ, ಸೌಮ್ಯವಾಗಿ ತಳ್ಳಿಹಾಕಲು ಪ್ರಯತ್ನಿಸಿದನು. ಅಯ್ಯೋ ಬಿಣೆ ನೀನೂನು. ಅವರು ಹಳ್ಳಿಯವರು, ಜೀವನದಲ್ಲಿ ಬಹಳ ಕಷ್ಟಪಟ್ಟವರು, ಅವರ ವಯಸ್ಸಿಗೆ ಮತ್ತು ಅವರ ಪರಿಸ್ಥಿತಿಗೆ ಹಂಗೆಲ್ಲಾ ಮಾತಾಡ್ತಾರೆ ಬಿಡು. ಅವರನ್ನು ನಾವೇನು ಈಗ ಹೋಗಿ ಚೇಂಜ್ ಮಾಡೋಕ್ಕಾಗುತ್ತಾ? ವಯಸ್ಸಾದ ಮೇಲೆ ಹಾಗೇ ಇರ್ತಾರೆ, ನಾವು ದೊಡ್ಡವರಾಗಿ ಸುಮ್ನೆ ಅಡ್ಜಸ್ಟ್ ಆಗಿ ಹೋಗಬೇಕು ಅಷ್ಟೇ ಎಂದು ಒಂದೇ ಮಾತಿನಲ್ಲಿ ಆ ಇಡೀ ಸಮಸ್ಯೆಯನ್ನು ಹಗುರಗೊಳಿಸಿ ಮುಗಿಸಿಬಿಡಲು ನೋಡಿದನು. ಹೆಂಡತಿಯ ನೊಂದ ಹೃದಯಕ್ಕೆ ಸಾಂತ್ವನ ಹೇಳಿ, ತಂದೆ ತಾಯಿಯ ತಪಸ್ಸನ್ನು ತಿದ್ದಬೇಕಾದ ಗಂಡನೇ ಹೀಗೆ ಕುರುಡಾಗಿ ಅವರ ಪರವಾಗಿ ವಾದಿಸಿದ್ದು ಲಕ್ಷ್ಮಿಗೆ ಗುಡುಗು ಅಪ್ಪಳಿಸಿದಂತಾಯಿತು. ತನ್ನದೇ ಎನ್ನಿಕೊಂಡವನಿಂದಲೇ ಸಿಕ್ಕ ಈ ನಿರ್ಲಕ್ಷ್ಯ ಮತ್ತು ಬೆಂಬಲವಿಲ್ಲದ ಒಂಟಿತನ ಅವಳ ನೋವನ್ನು ನೂರಟ್ಟು ಹೆಚ್ಚಿಸಿತು. ಅಂದಿನ ಆ ಸಂಜೆ ಆ ಮನೆಯಲ್ಲಿ ಮೂಡಿದ ಬಿರುಕು ಮುಂದಿನ ದಿನಗಳಲ್ಲಿ ಬರಲಿರುವ ದೊಡ್ಡ ಬಿರುಗಾಳಿಗೆ ಮುನ್ಸೂಚನೆಯಂತೆ ಭಾಸವಾಯಿತು. ಸಮಯ ಯಾವುದೇ ನಿಲುಗಡೆಯಿಲ್ಲದೆ ಉರುಳುತ್ತಾ ಸಾಗಿತು. ಅತ್ತೆ ಸೊಸೆಯ ನಡುವಿನ ಆಂತರಿಕ ಸಂಘರ್ಷಗಳು ಮೇಲ್ನೋಟಕ್ಕೆ ಕಾಣದಿದ್ದರೂ ಒಳಗೊಳಗೆ ಕೆದರುತ್ತಿದ್ದ ನೋವುಗಳು ಮತ್ತು ದಿನನಿತ್ಯದ ಮೌನ ಯುದ್ಧಗಳು ಆ ಮನೆಯಲ್ಲಿ ಯೂನಿಫಾರ್ಮ್ ಆಗಿ ಮುಂದುವರಿದಿದ್ದವು. ಹೀಗೆ ಹಾಯ್ದು ಹೋದ ಅದೆಷ್ಟೋ ದಿನಗಳ ನಂತರ, ಅಂದರೆ ಸುಮಾರು 5 ವರ್ಷಗಳ ದೀರ್ಘಾವಧಿ ಕಳೆದು ಹೋದ ಬಳಿಕ ಆ ಮನೆಯಲ್ಲಿ ಒಂದು ಹೊಸ ಜೀವದ ನಿನಾದ ಕೇಳಿಸಿತು. ಲಕ್ಷ್ಮಿ ಮತ್ತು ಪ್ರಕಾಶ್ ದಂಪತಿಗೆ ಒಂದು ಸುಂದರವಾದ ಗಂಡು ಮಗು ಜನಿಸಿತು. ಮಗು ಹುಟ್ಟಿದ ಆ ಖುಷಿಯ ಕ್ಷಣದಲ್ಲಿ ಇನ್ನು ಮುಂದಾದರೂ ಅತ್ತೆ ಮಾವಂದಿರ ಮನಸ್ಸು ಬದಲಾಗಬಹುದು, ತಮ್ಮ ಹಳೆಯ ಕಹಿಗಳನ್ನೆಲ್ಲ ಮರೆತು ಈ ಹಸುಗೂಸಿನ ಮುಖ ನೋಡಲಾದರೂ ನಮ್ಮೊಂದಿಗೆ ಪ್ರೀತಿಯಿಂದ ಬೆರೆಯಬಹುದು ಎಂಬ ಹಸಿಬಿಸಿ ಆಸೆ ಲಕ್ಷ್ಮಿಯ ಮನಸ್ಸಿನಲ್ಲಿ ಮೂಡಿತ್ತು. ಮನೆಯಲ್ಲಿ ಮೊಮ್ಮಗನ ಅಂಬೆಗಾಲು, ನಗು ಎಲ್ಲವೂ ಬದಲಾವಣೆ ತರಬಹುದು ಎಂದು ಅವಳು ನಂಬಿದ್ದಳು. ಆದರೆ ಗೌರಮ್ಮ ಮತ್ತು ನರಸಿಂಹಯ್ಯನವರ ಯೋಚನಾ ಲಹರಿ ಮಾತ್ರ ಎಂದಿನಂತೆ ಕಲ್ಲಿನಂತೆ ಗಟ್ಟಿಯಾಗಿತ್ತು. ಮಗು ಹುಟ್ಟಿ ತಿಂಗಳುಗಳೇ ಕಳೆದರೂ ಅತ್ತೆ ಮಾವಂದಿರು ತಮ್ಮ ಮೊಮ್ಮಗುವಿಗೆ ಪ್ರೀತಿಯಿಂದ ಒಂದು ದಿನವೂ ಫೋನ್ ಮಾಡಿ ಮಗು ಹೇಗಿದೆಮ್ಮ ಎಂದು ವಿಚಾರಿಸುವ ಸೌಜನ್ಯವನ್ನೂ ತೋರಲಿಲ್ಲ. ಪರಿಸ್ಥಿತಿ ಹೇಗಿತ್ತೆಂದರೆ ಎಲ್ಲವನ್ನೂ ಈ ಕಡೆಯಿಂದಲೇ ಮಾಡಬೇಕು. ಸೊಸೆಯೇ ಮಗುವನ್ನು ಎತ್ತಿಕೊಂಡು ಫೋನ್ ಮಾಡಬೇಕು, ಇಲ್ಲದಿದ್ದರೆ ಅತ್ತೆ ಕಡೆಯಿಂದ ಯಾವುದೇ ವಿಚಾರಣೆ ಇರುವುದಿಲ್ಲ. ಒಂದು ದಿನ ಲಕ್ಷ್ಮಿ ತನ್ನ ದಿನಪೂರ್ತಿಯ ಸಂಸಾರದ 108 ಚಕ್ರದ ಕೆಲಸಗಳಲ್ಲಿ ಮಗುವಿನ ಅಳು, ಹಾಲುಣಿಸುವುದು, ನಿದ್ದೆ ಕೆಡುವುದು, ಹೀಗೆ ನಾನಾ ಜಂಜಾಟಗಳಲ್ಲಿ ಸಿಲುಕಿ ಆಯಾಸದಿಂದ ಆ ದಿನ ಫೋನ್ ಮಾಡುವುದನ್ನು ಮರೆತುಬಿಟ್ಟರೆ ಸಾಕು, ಅತ್ತೆ ಗೌರಮ್ಮನಿಗೆ ಅಹಂಕಾರ ನೆತ್ತಿಗೇರುತ್ತಿತ್ತು. ಆ ಸಣ್ಣ ವಿಷಯವನ್ನೇ ದೊಡ್ಡದೊಂದು ಭೂಕಂಪದಂತೆ ಬಿಂಬಿಸಿ ಅತ್ತೆ ಊರೆಲ್ಲಾ ಸುದ್ದಿಯನ್ನು ಹಬ್ಬಿಸುತ್ತಿದ್ದರು. ಊರಿನ ಜನರ ಮುಂದೆ ನೆರೆಹೊರೆಯವರ ಬಳಿ ಹೋಗಿ, ನೋಡಿ ಆ ಹುಡುಗಿಗೆ ಎಷ್ಟು ಕೊಬ್ಬು ಮತ್ತು ಅಹಂಕಾರ ಬಂದಿದೆ ಅಂತ. ಮಗು ಹುಟ್ಟಿದ ಮೇಲಂತೂ ನಮ್ಮನ್ನು ಕನಿಷ್ಠ ತಿರುಗಿ ನೋಡೋದೂ ಇಲ್ಲ, ಮೊಮ್ಮಗನನ್ನು ನಮ್ಮ ಕಣ್ಣಿಗೆ ತೋರಿಸುವುದೇ ಇಲ್ಲ, ನಮ್ಮ ಮುಂದೆ ಹಂಗೆಲ್ಲಾ ಮೆರೆಯುತ್ತಾಳೆ ಎಂದು ಹಸಿ ಹಸಿ ಸುಳ್ಳುಗಳನ್ನು ಕಟ್ಟಿ ಕಣ್ಣೀರಿನ ನಾಟಕವಾಡಿ ಎಲ್ಲರ ಅನುಕಂಪ ಗಿಟ್ಟಿಸುತ್ತಿದ್ದರು. ಮಗುವಿನ ನಗು ಮೊಗದಲ್ಲಿ ನೋಡುತ್ತಾ ನೆಮ್ಮದಿಯಾಗಿರಬೇಕಾದ ಬಾಣಂತತನದ ಆ ಸುಂದರ ದಿನಗಳಲ್ಲಿ ಅತ್ತೆಯ ಈ ಕ್ರೂರ ಸುಳ್ಳುಗಳು ಮತ್ತು ಮನಸ್ಸಿಗೆ ಆಳವಾಗಿ ಹರ್ಟ್ ಮಾಡುವ ಶಬ್ದಗಳು ಲಕ್ಷ್ಮಿಯ ಎದೆಯನ್ನು ಚುಚ್ಚುತ್ತಾ ಇದ್ದವು. ತಾನು ಯಾವುದೇ ತಪ್ಪನ್ನು ಮಾಡದಿದ್ದರೂ ಇಂತಹ ಕೀಳುಮಟ್ಟದ ವಾದಗಳಿಗೆ ಮತ್ತು ಅಪವಾದಗಳಿಗೆ ಪ್ರತಿದಿನ ಬಲಿಯಾಗಬೇಕಲ್ಲ ಎಂದುಕೊಂಡು ಲಕ್ಷ್ಮೀರಾತ್ರಿಯ ವೇಳೆ ಮಗುವನ್ನು ಮೈಮೇಲೆ ಹಾಕಿಕೊಂಡು ದಿಂಬು ನೆನೆಯುವಂತೆ ಆ ಅತ್ತೆಮಾವ ಮಾಡಿದ್ದರು. ಅದು ಅತ್ತೆಮಾವ ಮನೆಗೆ ಬಂದಿದ್ದ ಮತ್ತೊಂದು ದಿನ. ಆ ವಾತಾವರಣದಲ್ಲಿ ಎಂದಿನಂತೆ ಒಂದು ವಿಚಿತ್ರವಾದ ಉದ್ವಿಗ್ನತೆ ಮತ್ತು ಉರಿ ತುಂಬಿಕೊಂಡಿತ್ತು. ಅಂದಿನ ಆ ದಿನ ಲಕ್ಷ್ಮಿ ಬೆಳಿಗ್ಗೆಯಿಂದಲೇ ತನ್ನ ಕಾಲುಗಳ ನೋವನ್ನು ಲೆಕ್ಕಿಸದೆ ಬೆವರು ಹರಿಸಿ ಮನೆಯ ಮೂಲೆ ಮೂಲೆ ಗುಡಿಸಿ ಒರೆಸಿ ಬಿಸಿ ಬಿಸಿಯಾದ ರುಚಿಕರವಾದ ಅಡುಗೆಯನ್ನು ಮಾಡಿ ಎಲ್ಲರ ಮುಂದೆಯೂ ಅಚ್ಚುಕಟ್ಟಾಗಿ ಬಡಿಸಿದ್ದಳು. ಬೆಳಿಗ್ಗೆ ಕಣ್ಣು ಬಿಟ್ಟಾಗಿನಿಂದ ರಾತ್ರಿ ಎಲ್ಲರ ಹೊಟ್ಟೆ ತುಂಬುವವರೆಗೂ ತನ್ನ ಶರೀರವನ್ನು ದಂಡಿಸಿ ದುಡಿಯುತ್ತಿದ್ದರೂ ಅತ್ತೆ ಗೌರಮ್ಮನ ಕಣ್ಣಿಗೆ ಮಾತ್ರ ಆಕೆಯ ಆ ಹಗಲುರಾತ್ರಿಯ ಶ್ರಮವಾಗಲಿ ಬಿದ್ದ ಬೆವರ ಹನಿಯಾಗಲಿ ಎಂದಿಗೂ ಕಾಣಿಸುತ್ತಿರಲಿಲ್ಲ. ಬದಲಿಗೆ ಲಕ್ಷ್ಮಿ ಇಡೀ ದಿನದ 108 ಕೆಲಸಗಳ ಮಧ್ಯೆ ಒಮ್ಮೆ ಮೈಯನ್ನು ನೇರ ಮಾಡಿಕೊಂಡು ಯಾವುದಾದರೂ ಒಂದು ಕ್ಷಣ ಆಯಾಸಗೊಂಡು ರಿಲ್ಯಾಕ್ಸ್ ಆಗಲು ಸೋಫಾ ಮೇಲೆ ಅಥವಾ ಕುರ್ಚಿಯ ಮೇಲೆ ಸುಸ್ತಾಗಿ ಕೂತರೆ ಸಾಕು, ಅತ್ತೆಯ ಹದ್ದು ಕಣ್ಣುಗಳು ಅದೇ ಕ್ಷಣಕ್ಕಾಗಿ ಕಾದುಕುಳಿತಂತೆ ಎದ್ದು ಬೀಳುತ್ತಿದ್ದವು. ಆ ಕ್ಷಣದಲ್ಲೇ ತಮ್ಮ ನಾಲಿಗೆಯ ವಿಷವನ್ನು ಕಾರಲು ಶುರುಮಾಡುತ್ತಿದ್ದರು. ಮನೆಯಲ್ಲಿದ್ದ ಅತಿಥಿಗಳ ಮುಂದಾಗಲಿ ಅಥವಾ ಅಕ್ಕಪಕ್ಕದವರ ಮುಂದಾಗಲಿ ತಕ್ಷಣವೇ ಕೂಗಿಕೊಂಡು, ಇವಳು ಮನೆಯಲ್ಲಿ ಯಾವ ದೊಡ್ಡ ಕೆಲಸವನ್ನೂ ಮಾಡುವುದಿಲ್ಲ ಬಿಡಿ, ಕೈಕಾಲು ಆಡಿಸೋದೇ ಇಲ್ಲ,
ಯಾವಾಗ ನೋಡಿದರೂ ಟಿವಿ ಮುಂದೆ ಕಣ್ಣಿಟ್ಟುಕೊಂಡು ಅಥವಾ ಫೋನ್ ಹಿಡ್ಕೊಂಡು ಹಾಗೆ ಸೋಮಾರಿಯಂತೆ ಮೈಯನ್ನು ಒಲಿಸಿಕೊಂಡು ಕುಳಿತಿರುತ್ತಾಳೆ ಎಂದು ಹಸಿಸುಳ್ಳುಗಳನ್ನು ಇಲ್ಲಸಲ್ಲದ ಅಪವಾದಗಳನ್ನು ಎಲ್ಲರ ಎದುರು ಪ್ರಚೋದಿಸಿ ಹೇಳುತ್ತಿದ್ದರು. ಲಕ್ಷ್ಮಿ ಆ ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದರೂ, ಗಂಡನ ಬಳಿ ಮಾತು ತಂದುಕೊಂಡು ಎಲ್ಲರ ಹತ್ರ ಬಯಸಿಕೊಂಡು ಕೆಲಸ ಮಾಡಿದರೂ ಅತ್ತೆಯ ಕಣ್ಣಿನಲ್ಲಿ ಮಾತ್ರ ಸೊಸೆ ಯಾವಾಗಲೂ ಆರಾಮಾಗಿ ಕಾಲ ಕಳೆಯುವ ರಾಕ್ಷಸಿ ಅಥವಾ ಸೋಮಾರಿ ಎಂದೇ ಬಿಂಬಿತಳಾಗುತ್ತಿದ್ದಳು. ತನ್ನ ಪ್ರಾಮಾಣಿಕ ಕೆಲಸಕ್ಕೂ ನೊಂದ ಮನಸ್ಸಿಗೂ ಈ ಮನೆಯಲ್ಲಿ ಕನಿಷ್ಠ ಗೌರವವೂ ಇಲ್ಲವಲ್ಲ ಎಂದುಕೊಂಡು ಲಕ್ಷ್ಮಿ ಒಳಗೊಳಗೆ ಅಳೆದು ನೊಂದುಕೊಳ್ಳುತ್ತಿದ್ದಳು. ಮನೆಯಲ್ಲಿ ಗಂಡ ಹೆಂಡತಿಯರ ನಡುವೆ ಇರುವ ಅನ್ಯೋನ್ಯತೆ ಮತ್ತು ಅಡ್ಜಸ್ಟ್ಮೆಂಟ್ ಕೂಡ ಈ ಅತ್ತೆ ಮಾವಂದಿರಿಗೆ ಒಂದು ದೊಡ್ಡ ಕಣ್ಣುಕುರುಡು ವಿಷಯವಾಗಿತ್ತು. ಅದು ಮತ್ತೊಂದು ಮಧ್ಯಾಹ್ನ. ಪ್ರಕಾಶ್ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಲಕ್ಷ್ಮಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಪ್ರಕಾಶ್ ಸುಸ್ತಾಗಿ ಬಂದು ಕಿಚನ್ ಕಡೆ ಬಂದು ತಾನು ಕುಡಿಯಲು ನೀರು ತೆಗೆದುಕೊಡುತ್ತಾ ಅಥವಾ ಅಡುಗೆ ಕೆಲಸದಲ್ಲಿ ಹೆಂಡತಿಗೆ ಸಣ್ಣದಾಗಿ ಏನಾದರೂ ಸಹಾಯ ಮಾಡುತ್ತಾ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದನು. ಆದರೆ ಮನೆಯಲ್ಲಿದ್ದ ಅತ್ತೆ ಗೌರಮ್ಮನಿಗೆ ಇದನ್ನು ನೋಡಿದ ತಕ್ಷಣ ಮೈಯೆಲ್ಲ ಬೆಂಕಿ ಹತ್ತಿಕೊಂಡಂತೆ ಆಗುತ್ತಿತ್ತು. ಮಗ ಹೆಂಡತಿಗೆ ಸಹಾಯ ಮಾಡುವುದನ್ನು ಅಥವಾ ಇಬ್ಬರೂ ನಗುನಗುತ್ತಾ ಒಟ್ಟಿಗೆ ಇರುವುದನ್ನು ಅವರ ಕಣ್ಣುಗಳು ಎಂದಿಗೂ ಸಹಿಸುತ್ತಿರಲಿಲ್ಲ. ಅಂದಿನ ಆ ಸಣ್ಣ ಸಹಾಯವನ್ನೇ ಅತ್ತೆ ಒಂದು ದೊಡ್ಡ ಭೂಕಂಪದ ಅಪರಾಧ ಎಂಬಂತೆ ಬಿಂಬಿಸಿ ಮರುಕ್ಷಣವೇ ಊರಿನವರ ಬಳಿ ಅಕ್ಕಪಕ್ಕದವರ ಬಳಿ ಓಡಿಹೋಗಿ ದೊಡ್ಡದಾಗಿ ಗಾಸಿಪ್ ಹಬ್ಬಿಸಲು ಶುರುಮಾಡುತ್ತಿದ್ದರು. ನೋಡಿದ್ರಾ, ಅವಳು ನನ್ನ ಮಗನನ್ನು ಪೂರ್ತಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಮದುವೆಯಾದಾಗಿನಿಂದ ನನ್ನ ಮಗ ನಮ್ಮ ಮಾತೇ ಕೇಳ್ತಿಲ್ಲ, ಅವಳ ಕೈಗೊಂಬೆ ಆದಂಗೆ ತಿರುಗುತ್ತಿದ್ದಾನೆ ಎಂದು ಎಲ್ಲರ ಬಳಿ ಗರಗರನೆ ಉರಿದುಬಿದ್ದು ಕಣ್ಣೀರು ಹಾಕುತ್ತಿದ್ದರು. ಅತ್ತೆ ಮಾವಂದಿರ ಆ ವಿಚಿತ್ರವಾದ ಲಾಜಿಕ್ ಮತ್ತು ಅಳತೆಗೋಲು ನಿಜಕ್ಕೂ ಅತಿ ವಿಚಿತ್ರವಾಗಿತ್ತು. ಅವರ ಪ್ರಕಾರ ಒಂದು ವೇಳೆ ಗಂಡ ಹೆಂಡತಿ ಯಾವಾಗಲೂ ಜಗಳವಾಡಿಕೊಂಡು ನರಕಯಾತನೆ ಅನುಭವಿಸುತ್ತಿದ್ದರೆ ಆ ದಂಪತಿಗಳು ಅತ್ಯಂತ ಒಳ್ಳೆಯವರು. ಒಂದು ವೇಳೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಪರಸ್ಪರ ಅರ್ಥಮಾಡಿಕೊಂಡು ಚೆನ್ನಾಗಿದ್ದರೆ ಆ ಹೆಂಡತಿ ಮಾತ್ರ ಲೋಕದ ಮಹಾರಾಕ್ಷಸಿ. ಮಗ ಹೆಂಡತಿಗೆ ಕಿಚನ್ನಲ್ಲಿ ಸಣ್ಣ ಸಹಾಯ ಮಾಡಿದರೆ ಸಾಕು, ಆ ಸೊಸೆ ಕಟುಕಳಾಗಿ ಬಿಡುತ್ತಾಳೆ. ಅದೇ ಮಗ ಹೆಂಡತಿಗೆ ವಿಪರೀತ ಟಾರ್ಚರ್ ಕೊಟ್ಟು ಬೈದು ಗೋಳುಯ್ದುಕೊಂಡರೆ ಆಗ ಆ ಅತ್ತೆ ಮಾವಂದಿರಿಗೆ ಸೊಸೆ ಮೇಲೆ ಕರುಣೆ ಬಂದು, ಪಾಪ ನಮ್ಮ ಸೊಸೆ ಎಷ್ಟು ಒಳ್ಳೆಯವಳು, ನನ್ನ ಮಗನೇ ಅವಳಿಗೆ ಅಷ್ಟು ಟಾರ್ಚರ್ ಕೊಡ್ತಾನೆ ಎಂದು ನಾಟಕೀಯವಾಗಿ ಮಗನಿಗೆ ಶಾಪ ಹಾಕುತ್ತಾ ತಿರುಗುತ್ತಿದ್ದರು. ಹೀಗೆ ಮಗ ಮತ್ತು ಸೊಸೆ ಇಬ್ಬರೂ ಪರಸ್ಪರ ಪ್ರೀತಿಯಿಂದ ಯಾವುದೇ ಜಗಳವಿಲ್ಲದೆ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಸಂಸಾರ ಮಾಡಿಕೊಂಡು ಹೋಗುತ್ತಿದ್ದರೆ ಸಾಕು, ಅತ್ತೆ ಗೌರಮ್ಮನಿಗೆ ಹೊಟ್ಟೆಕಿಚ್ಚು ನೆತ್ತಿಗೇರಿ ಆ ಮುಂಡೆ ನನ್ನ ಮಗನನ್ನು ಪೂರ್ತಿ ಬುಟ್ಟಿಗೆ ಹಾಕಿಕೊಂಡು ಬಿಟ್ಟಿದ್ದಾಳೆ ಎಂದು ಎಲ್ಲರ ಮುಂದೆಯೂ ಅತಿ ಕೀಳುಮಟ್ಟದ ಪದಗಳನ್ನು ಬಳಸಿ ಬಾಯಿಗೆ ಬಂದಂತೆ ಬೈದುಕೊಂಡು ಊರೆಲ್ಲ ಚಾಡಿ ಹೇಳುತ್ತಿದ್ದರು. ಇದನ್ನು ಕೇಳಿಸಿಕೊಳ್ಳುವ ಲಕ್ಷ್ಮಿಯ ಮನಸ್ಸಿಗೆ ಅದೆಷ್ಟು ನೋವಾಗುತ್ತಿತ್ತು ಎಂದರೆ ತಾನು ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರುವುದೇ ಇವರಿಗೆ ಅಪರಾಧವೇ ಎಂದುಕೊಂಡು ನೊಂದುಕೊಳ್ಳುತ್ತಿದ್ದಳು. ಹೀಗೆ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ದಿನಗಳು ಸಾಗುತ್ತಿರುವಾಗ ಆ ದಿನ ಇದ್ದಕ್ಕಿದ್ದಂತೆ ಬಂದ ಆ ಒಂದು ಫೋನ್ ಕರೆ ಮನೆಯ ದಿಕ್ಕನ್ನೇ ಬದಲಿಸಿಬಿಟ್ಟಿತು. ಊರಿನಿಂದ ಬಂದ ಆ ಕರೆಯಲ್ಲಿ ಮಾವ ನರಸಿಂಹಯ್ಯನವರಿಗೆ ದೊಡ್ಡದೊಂದು ಆಕ್ಸಿಡೆಂಟ್ ಆಗಿ ಕಾಲು ಮುರಿದುಕೊಂಡು ತೀವ್ರವಾಗಿ ಗಾಯಗೊಂಡು ಹಾಸಿಗೆ ಹಿಡಿದಿದ್ದಾರೆ ಎಂಬ ಆಘಾತಕಾರಿ ಸುದ್ದಿ ತಿಳಿಯಿತು. ಆ ಕ್ಷಣದಲ್ಲಿ ಲಕ್ಷ್ಮಿ ತನ್ನ ಮನಸ್ಸಿನಲ್ಲಿದ್ದ ಅಷ್ಟೂ ನೋವು, ಕಹಿ ಮತ್ತು ಅತ್ತೆ ಮಾವಂದಿರು ತನ್ನ ಮೇಲೆ ಹೊರಿಸಿದ್ದ ಕೀಳುಮಟ್ಟದ ಅಪವಾದಗಳನ್ನೆಲ್ಲ ಮರೆತುಬಿಟ್ಟಳು. ಅವಳೊಳಗಿದ್ದ ಮಾನವೀಯತೆ ಮತ್ತು ಸೊಸೆಯಾಗಿ ತನ್ನ ಕರ್ತವ್ಯ ಪ್ರಜ್ಞೆ ಎಚ್ಚರವಾಯಿತು. ತಕ್ಷಣವೇ ಗಂಡ ಪ್ರಕಾಶ್ನನ್ನು ಕಟ್ಟಿಕೊಂಡು ತನ್ನ ಸಣ್ಣ ಮಗುವಿನೊಡನೆ ಆತಂಕದಿಂದ ಊರಿಗೆ ಓಡಿಹೋದಳು. ಊರಿಗೆ ಹೋದ ಮೇಲೆ ಆಸ್ಪತ್ರೆ, ಮನೆ ಎಂದು ಓಡಾಡಿ ಸುಸ್ತಾದರು. ಪ್ರಕಾಶ್ಗೆ ತನ್ನ ಕಚೇರಿಯಲ್ಲಿ ಹೆಚ್ಚಿನ ರಜೆ ಸಿಗದ ಕಾರಣ ಅವನು ಅನಿವಾರ್ಯವಾಗಿ 2-3 ದಿನಗಳಲ್ಲೇ ವಾಪಸ್ ತಾನು ಕೆಲಸ ಮಾಡುವ ನಗರಕ್ಕೆ ಮರಳಬೇಕಾಯಿತು. ಆದರೆ ಲಕ್ಷ್ಮಿ ಗಂಡನ ಜೊತೆ ವಾಪಸ್ ಹೋಗದೆ ತನ್ನ ಅತ್ತೆ ಮಾವನ ಆರೈಕೆಗಾಗಿ ಆ ಹಳ್ಳಿಯಲ್ಲೇ ಉಳಿದುಕೊಂಡಳು. ಅತ್ತೆ ಗೌರಮ್ಮ ವಯಸ್ಸಾದವರು, ಅವರ ಕೈಯಲ್ಲಿ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಅರಿತ ಲಕ್ಷ್ಮಿ ಇಡೀ ಮನೆಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಎಳೆದುಕೊಂಡಳು. ಸತತ 15 ದಿನಗಳ ಕಾಲ ಅವಳು ಅಲ್ಲಿದ್ದುಕೊಂಡು ಮಾಡಿದ ಸೇವೆ ಅಂತಿಂಥದ್ದಲ್ಲ. ಮುಂಜಾನೆ ಕೋಳಿ ಕೂಗುವ ಮುನ್ನವೇ ಎದ್ದು ಮಾವನಿಗೆ ಬಿಸಿ ನೀರು ಕಾಯಿಸಿಕೊಡುವುದು, ಅವರ ಮೈಕೈ ನೋವಿಗೆ ಔಷಧ ಹಚ್ಚಿ ಉಪಚರಿಸುವುದು, ಆಕ್ಸಿಡೆಂಟ್ ಆದ ಗಾಯಗಳನ್ನು ಶುಚಿಗೊಳಿಸುವುದು, ಅವರಿಗೆ ತಕ್ಕಂತೆ ಪಥ್ಯದ ಅಡುಗೆ ಮಾಡುವುದು, ಹೀಗೆ ಹಗಲು ರಾತ್ರಿ ಎನ್ನದೆ ದುಡಿದಳು. ಹಾಸಿಗೆ ಹಿಡಿದಿದ್ದ ಮಾವನಿಗೆ ಎದ್ದು ಓಡಾಡಲು ಸಾಧ್ಯವಾಗದಿದ್ದಾಗ ಅವರ ಮಲಮೂತ್ರಾದಿಗಳನ್ನು ಕೂಡ ಯಾವುದೇ ಅಸಹ್ಯ ಪಟ್ಟುಕೊಳ್ಳದೆ ತನ್ನ ಹೆತ್ತ ತಂದೆಗೆ ಮಾಡುವಷ್ಟೇ ನಿಷ್ಠೆಯಿಂದ ಸ್ವಚ್ಛ ಮಾಡಿದಳು. ನುಂಗಲಾರದ ಬಿಸಿಲು, ಮಗುವನ್ನು ನೋಡಿಕೊಳ್ಳುವ ಜಂಜಾಟ ಮತ್ತು ತನ್ನದೇ ಮೈಕೈ ನೋವಿದ್ದರೂ ಅದ್ಯಾವುದನ್ನೂ ಲೆಕ್ಕಿಸದೆ
ತನ್ನ ಶರೀರವನ್ನು ಸಂಪೂರ್ಣವಾಗಿ ದಂಡಿಸಿ ಅಕ್ಕರೆಯಿಂದ ಸೇವೆ ಮಾಡಿದಳು. ಈ ಸಮಯದಲ್ಲೂ ಅತ್ತೆ ಗೌರಮ್ಮನ ಮುಖದಲ್ಲಿ ಒಮ್ಮೊಮ್ಮೆ ಮೂಡುತ್ತಿದ್ದ ಅಸಮಾಧಾನಗಳನ್ನು ನುಂಗಿಕೊಂಡು ಅವಳು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯಲಿಲ್ಲ. 15 ದಿನಗಳ ಆ ಕಠಿಣ ತಪಸ್ಸಿನಂತಹ ಸೇವೆಯ ನಂತರ ಮಾವನಿಗೆ ಸ್ವಲ್ಪ ಚೇತರಿಕೆ ಕಂಡುಬಂದು ಅವರು ಎದ್ದು ಕುಳಿತುಕೊಳ್ಳುವ ಸ್ಥಿತಿಗೆ ಬಂದ ಮೇಲೆ ಲಕ್ಷ್ಮಿ ಊರಿನಿಂದ ತನ್ನ ಸ್ವಂತ ಮನೆಗೆ ವಾಪಸ್ ಹೊರಟಳು. ದೈಹಿಕವಾಗಿ ಅವಳು ಸಂಪೂರ್ಣವಾಗಿ ಹೈರಾಣಾಗಿದ್ದರೂ ಮಾನಸಿಕವಾಗಿ ಅವಳಲ್ಲಿ ಒಂದು ವಿಶಿಷ್ಟವಾದ ಸಮಾಧಾನವಿತ್ತು. ಆಕೆ ವಾಪಸ್ ಬರುವಾಗ ಅವಳ ಮನಸ್ಸಿನಲ್ಲಿ ಒಂದು ಸಣ್ಣ ಅಳಿಲು ಗಾತ್ರದ ಭರವಸೆ ಮೊಳಕೆಯೊಡೆದಿತ್ತು. ನಾನು ಮಾಡಿದ ಈ ನಿಸ್ವಾರ್ಥ ಸೇವೆಯನ್ನಾದರೂ ನೋಡಿ ಇವರ ಕಲ್ಲು ಮನಸ್ಸು ಖಂಡಿತ ಕರಗಿರಬಹುದು. ಈ ಬಾರಿಯಾದರೂ ಅತ್ತೆ ಮಾವ ತಮ್ಮ ಹಳೆಯ ಚಾಳಿಯನ್ನು ಬಿಟ್ಟು ನನ್ನ ಒಳ್ಳೆಯತನವನ್ನು ಗುರುತಿಸಿ ಇನ್ಮುಂದೆ ನನ್ನನ್ನು ಸ್ವಲ್ಪವಾದರೂ ಪ್ರೀತಿಯಿಂದ ಮಾತನಾಡಿಸಬಹುದು ಎಂಬ ಅತ್ಯಂತ ಮುಗ್ಧ ಮತ್ತು ಹಸಿಬಿಸಿ ನಿರೀಕ್ಷೆ ಅವಳ ಎದೆಯಲ್ಲಿತ್ತು. ಊರಿನಿಂದ ತವರು ಮನೆಗೆ ಅಥವಾ ತಮ್ಮ ಸ್ವಂತ ಮನೆಗೆ ವಾಪಸ್ ಬಂದು ಕೇವಲ ಒಂದೇ ಒಂದು ದಿನ ಕಳೆದಿತ್ತು. ಅಷ್ಟರಲ್ಲಾಗಲೇ ಲಕ್ಷ್ಮಿ ತನ್ನ ಮಗುವಿನ ಆರೈಕೆಯಲ್ಲಿ ಮಗ್ನಳಾಗಿದ್ದಳು. 15 ದಿನಗಳ ಕಾಲ ಅತ್ತೆ ಮಾವನ ಮನೆಗೆ ಹೋಗಿ ಕಾಲು ಮುರಿದುಕೊಂಡಿದ್ದ ಮಾವನಿಗೆ ಮೈಕೈ ನೋವು ಎನ್ನದೆ, ಮಲಮೂತ್ರ ಸ್ವಚ್ಛಗೊಳಿಸುವುದರಿಂದ ಹಿಡಿದು ಹಗಲು ರಾತ್ರಿ ಹಗಲಿರುಳು ಎನ್ನದೆ ಪ್ರಾಣ ಕೊಟ್ಟಂತೆ ಸೇವೆ ಮಾಡಿ ಬಂದಿದ್ದಾಳೆ. ತನ್ನ ಆ ನಿಷ್ಕಲ್ಮಶ ಸೇವೆಗೆ ಅತ್ತೆ ಮಾವ ಸ್ವಲ್ಪವಾದರೂ ಬದಲಾಗಿರುತ್ತಾರೆ, ಕನಿಷ್ಠ ಕೃತಜ್ಞತೆಯನ್ನಾದರೂ ತೋರಿಸುತ್ತಾರೆ ಎಂಬ ಆಳವಾದ ನಂಬಿಕೆ ಅವಳ ಮನಸ್ಸಿನಲ್ಲಿತ್ತು. ಆ ನಂಬಿಕೆಯಿಂದಲೇ ಮರುದಿನ ಬೆಳಿಗ್ಗೆ ಲಕ್ಷ್ಮಿ ತನ್ನ ಫೋನ್ ತೆಗೆದು ಅತ್ತೆ ಗೌರಮ್ಮನಿಗೆ ಡಯಲ್ ಮಾಡಿ ಕರೆ ಮಾಡಿದಳು. ಫೋನ್ ರಿಂಗ್ ಆಗಿ ಅತ್ತೆ ಕಡೆಯಿಂದ ಕಾಲ್ ರಿಸೀವ್ ಆದ ತಕ್ಷಣ ಲಕ್ಷ್ಮಿ ಯಾವುದೇ ಹಿಂದಿನ ಕಹಿಮನಸ್ಸಿಲ್ಲದೆ ಅತ್ಯಂತ ಆದರದಿಂದ ಮತ್ತು ಕಾಳಜಿಯಿಂದ ಏನ್ ಮಾಡ್ತಿದ್ದೀರಾ ಅತ್ತೆ? ಮಾವನ ಕಾಲು ಹೇಗಿದೆ? ಈಗ ನೋವು ಕಮ್ಮಿ ಆಯ್ತಾ? ಔಷಧಿಯೆಲ್ಲ ತಗೊಂಡ್ರಾ? ಎಂದು ಪ್ರೀತಿಯಿಂದ ವಿಚಾರಿಸಿದಳು. ಆದರೆ ಆ ಕಡೆಯಿಂದ ಅತ್ತೆ ಗೌರಮ್ಮ ಆಡಿದ ಆ ಮಾತುಗಳು ಲಕ್ಷ್ಮಿಯ ತಲೆಗೆ ಸಿಡಿಲು ಬಡಿದಂತೆ ಮಾಡಿದವು. ಹಿಂದಿನ 15 ದಿನಗಳ ಕಾಲ ತಾನು ಮಾಡಿದ ಆ ಮಹಾನ್ ಸೇವೆಯನ್ನು, ಬೆವರು ಸುರಿಸಿದ್ದನ್ನು ಅತ್ತೆ ಸಂಪೂರ್ಣವಾಗಿ ಕತ್ತರಿಸಿ ಗಾಳಿಗೆ ತೂರಿದ್ದರು. ಫೋನ್ನಲ್ಲೇ ಅತ್ಯಂತ ಕ್ರೂರವಾಗಿ, ಕೃತಜ್ಞತೆಯೇ ಇಲ್ಲದ ಧ್ವನಿಯಲ್ಲಿ ಅತ್ತೆ ಗೌರಮ್ಮ ಗರಗರನೆ ಉರಿದುಬಿದ್ದು ಮಾತನಾಡಲು ಶುರು ಮಾಡಿದರು. ಯಾರಿದ್ದಾರಮ್ಮ ನಮಗೆ ಮಾಡಿಕಾಕೆ? ನಮಗೆ ಬರೆದಿದ್ದೇ ಇಷ್ಟು, ನಮಗೆ ಆದಂಗೆ ನಾವು ಮಾಡ್ಕೊಳ್ತಿದೀವಿ ಬಿಡು. ನಮ್ಮ ಅಣೆಬರಹವೇ ಹಂಗಿರುವಾಗ ಬೇರೆ ಯಾರನ್ನೂ ದೂರಿ ಲಾಭ ಏನು? ಮಗ ದೂರಾದ್ಮೇಲೆ ನಾವಿಲ್ಲಿ ಅನುಭವಿಸಬೇಕಾದ ನರಕ ಅನುಭವಿಸುತ್ತಾ ನರಳಾಡ್ತಿದೀವಿ ಅಷ್ಟೇ ಎಂದು ಒಂದೇ ಒಂದು ನಿಮಿಷವೂ ಯೋಚಿಸದೆ ಲಕ್ಷ್ಮಿಯ ಎದೆಗೆ ಚುಚ್ಚುವ ಹಾಗೆ ಹಸಿ ಹಸಿ ಸುಳ್ಳುಗಳನ್ನು ಮತ್ತು ಹರ್ಟ್ ಮಾಡುವ ಶಬ್ದಗಳನ್ನು ಬಳಸಿಗದರಿದರು. ಮಾಡುವ ಸೇವೆಯೆಲ್ಲವನ್ನೂ ಅಂದುಕೊಂಡು ಮಾಡಿಸಿಕೊಂಡು ಕಣ್ಣೆದುರೇ ಎಲ್ಲವನ್ನೂ ಅನುಭವಿಸಿ ಬಂದ ಮೇಲೂ ಮತ್ತೆ ಅದೇ ಹಳೆಯ ವಿಷಪೂರಿತ ಮಾತುಗಳನ್ನು ಆಡುತ್ತಿರುವ ಅತ್ತೆಯ ನುಡಿಗಳನ್ನು ಕೇಳಿ ಲಕ್ಷ್ಮಿ ಫೋನ್ ಕೈಯಲ್ಲಿ ಹಿಡಿದುಕೊಂಡೇ ಜಡವಾಗಿ ನಿಂತು ಹೋದಳು. ಅವಳ ಮೈಯೆಲ್ಲ ಒಮ್ಮೆಲೇ ನಡುಗಿ ಹೋಯಿತು. ತಾನು ಎಷ್ಟೇ ಪ್ರೀತಿಯಿಂದ ಎಷ್ಟೇ ಕಷ್ಟಪಟ್ಟು ಜೀವವೇ ಕೊಟ್ಟರೂ ಈ ಮನುಷ್ಯರ ಮನಸ್ಸನ್ನು ಅಥವಾ ಸ್ವಭಾವವನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವೇ ಇಲ್ಲ ಎಂಬ ಕಹಿ ಸತ್ಯ ಆ ಕ್ಷಣದಲ್ಲಿ ಅವಳಿಗೆ ಕಟುವಾಗಿ ಅರಿವಾಯಿತು. ಅತ್ತೆ ಆಡಿದ ಆ ಕ್ರೂರ ಹಾಗೂ ಕೃತಜ್ಞತೆಯಿಲ್ಲದ ಮಾತುಗಳು ಲಕ್ಷ್ಮಿಯ ಕೈಯಲ್ಲಿದ್ದ ಫೋನ್ನ ಸ್ಪೀಕರ್ ಮೂಲಕ ಹೊರಬಂದು ಆ ಕೋಣೆಯ ಮೂಲೆಮೂಲೆಗೂ ಪ್ರತಿಧ್ವನಿಸಿದವು. ಆ ಕ್ಷಣದಲ್ಲಿ ಲಕ್ಷ್ಮಿಯ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿದಂತಾಯಿತು. 15 ದಿನಗಳ ಕಾಲ ತನ್ನ ಕಣ್ಣೀರು, ಬೆವರು, ಮೈಕೈ ನೋವು ಎಲ್ಲವನ್ನೂ ಮರೆತು ಮಲಮೂತ್ರವೆನ್ನದೆ ಮಾವನಿಗೆ ಮಾಡಿದ ಆ ಪವಿತ್ರವಾದ ಸೇವೆಯೆಲ್ಲವೂ ಕೇವಲ ಕ್ಷಣಮಾತ್ರದಲ್ಲಿ ಗಾಳಿಗೆ ತೂರಲ್ಪಟ್ಟಿತು. ತಾನು ಮಾಡಿದ ತ್ಯಾಗಕ್ಕೆ ಸಿಕ್ಕ ಪ್ರತಿಫಲ ಕೇವಲ ಈ ಹಸಿ ಹಸಿ ಸುಳ್ಳುಗಳು ಮತ್ತು ಮನಸ್ಸಿಗೆ ಇರಿಯುವ ನಿಂದನೆಗಳ ಎಂದು ಯೋಚಿಸಿದಾಗ ಅವಳ ಎದೆ ಒಡೆದು ಹೋದಂತಾಯಿತು. ಅವಳೊಳಗಿನ ಸಹನೆಯ ಕಟ್ಟೆ ಅಂತಿಮವಾಗಿ ಆ ಕ್ಷಣದಲ್ಲೇ ಸಂಪೂರ್ಣವಾಗಿ ಮುರಿದು ಬೀಳುತ್ತಾ ಹೋಯಿತು. ಇಷ್ಟು ವರ್ಷಗಳಿಂದ ತಾನು ನುಂಗಿದ ಕಣ್ಣೀರು, ಅನುಭವಿಸಿದ ಅವಮಾನಗಳು, ಅತ್ತೆ ಮಾವಂದಿರು ತನ್ನ ಚಾರಿತ್ರ್ಯದ ಮೇಲೆ ತಂದೆ ತಂದ ಅಪವಾದಗಳು ಎಲ್ಲವೂ ಒಂದು ಸಿನಿಮಾದಂತೆ ಕಣ್ಣ ಮುಂದೆ ಸುಳಿದವು. ತಾನು ಜೀವವೇ ಕೊಟ್ಟರೂ ಇವರ ಮನಸ್ಸಿನಲ್ಲಿರುವ ಆ ವಿಷವನ್ನು ಅಥವಾ ಈ ಕೀಳುಮಟ್ಟದ ಜಾಯಮಾನವನ್ನು ಎಂದೆಂದಿಗೂ ಬದಲಾಯಿಸಲು ಸಾಧ್ಯವೇ ಇಲ್ಲ ಎಂಬ ಕಹಿ ಹಾಗೂ ಶಾಶ್ವತ ಸತ್ಯ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಇನ್ನು ಮುಂದೆ ಈ ವ್ಯಕ್ತಿಗಳಿಗಾಗಿ ಅಥವಾ ಇವರ ನಾಟಕಗಳಿಗಾಗಿ ತನ್ನ ಸ್ವಾಭಿಮಾನವನ್ನು, ತನ್ನ ಮನಸ್ಸಿನ ನೆಮ್ಮದಿಯನ್ನು ಅಡವಿಟ್ಟು ಬದುಕಬಾರದು ಎಂಬ ದೃಢವಾದ ನಿರ್ಧಾರ ಅವಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಅತ್ತೆಯ ಆ ಫೋನ್ಗಳನ್ನು ಇನ್ನು ಮುಂದೆ ಬಲವಂತವಾಗಿ ಸ್ವೀಕರಿಸುವುದಾಗಲಿ ಅವರಿಗಾಗಿ ಅಳುವುದಾಗಲಿ ಮಾಡಬಾರದು ಎಂದುಕೊಂಡಳು. ತನ್ನ ಮುಗ್ಧ ಮಗುವಿನ ಮುಖವನ್ನು ನೋಡಿ ತನ್ನ ಸಂಸಾರದ ನೆಮ್ಮದಿಯ ಕಡೆಗೆ ಮಾತ್ರ ಇನ್ನು ಮುಂದೆ ಸಂಪೂರ್ಣ ಗಮನ ಹರಿಸಬೇಕು ಹೊರತು ಎಂದಿಗೂ ಬದಲಾಗದ ಈ ಜನರ ಕೃಪಾಪೋಷಿತಳಾಗಬಾರದು ಎಂದು ಅವಳು ತನ್ನ ಮನಸ್ಸಿಗೆ ಅಚಲವಾದ ಧೈರ್ಯ ತುಂಬಿಕೊಂಡಳು.
ಆ ಕ್ಷಣದಿಂದ ಲಕ್ಷ್ಮಿಯ ಒಳಗೆ ಒಂದು ಹೊಸ ಸ್ವಾಭಿಮಾನದ ಕ್ರಾಂತಿ ಹುಟ್ಟಿಕೊಂಡಿತ್ತು. ಅತ್ತೆಯ ಆ ಕೊನೆಯ ಫೋನ್ ಕರೆಯ ಬಳಿಕ ಲಕ್ಷ್ಮಿಯ ಜೀವನದ ಹಾದಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಹೊರನೋಟಕ್ಕೆ ಅವಳು ಎಂದಿನಂತೆ ತನ್ನ ಗಂಡ, ಮಗು ಮತ್ತು ಸಂಸಾರದ 108 ಕೆಲಸಗಳಲ್ಲಿ ತೊಡಗಿಕೊಂಡಂತೆ ಕಂಡರೂ ಆಕೆಯ ಒಳಗಿನ ಮನಸ್ಸು ಮಾತ್ರ ಹಿಂದೆಂದಿಗಿಂತಲೂ ಗಟ್ಟಿಯಾಗಿತ್ತು, ವಜ್ರದಂತೆ ಕಠಿಣವಾಗಿತ್ತು. ಇನ್ನು ಮುಂದೆ ಯಾರೋ ಆಡುವ ಮಾತಿಗೆ, ಅತ್ತೆ ಮಾವಂದಿರು ಹರಡುವ ಸುಳ್ಳುಗಳಿಗೆ ತಾನು ನೊಂದುಕೊಳ್ಳುವುದಿಲ್ಲ, ಕಣ್ಣೀರು ಹಾಕುವುದಿಲ್ಲ ಎಂಬ ನಿರ್ಧಾರಕ್ಕೆ ಅವಳು ಬಂದಿದ್ದಳು. ಅಂದುಕೊಂಡಂತೆ ಆಕೆಯ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು. ಆದರೆ ಲಕ್ಷ್ಮಿಯ ಈ ಬದಲಾವಣೆ ಮತ್ತು ಅವಳ ಹೊಸ ಸ್ವಾಭಿಮಾನದ ಮೌನ ಅತ್ತೆ ಗೌರಮ್ಮನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಎಂದಿನಂತೆ ಸೊಸೆಯನ್ನು ಕೆರಳಿಸಲು, ಅವಳಿಂದ ತಪ್ಪುಗಳನ್ನು ಹುಡುಕಿ ಊರಿಗೆಲ್ಲ ಚಾಡಿ ಹೇಳಲು ಹೊಸ ಹೊಸ ದಾರಿಗಳನ್ನು ಹುಡುಕುತ್ತಿದ್ದ ಗೌರಮ್ಮನಿಗೆ ಈಗ ಲಕ್ಷ್ಮಿ ಯಾವುದೇ ಪ್ರತಿಕ್ರಿಯೆ ನೀಡದೇ ಇದ್ದದ್ದು ದೊಡ್ಡ ಆಘಾತವನ್ನುಂಟು ಮಾಡಿತ್ತು. ಮೊದಲೆಲ್ಲ ಅತ್ತೆ ಏನೇ ಮಾತನಾಡಿದರೂ, ಇಲ್ಲಸಲ್ಲದ ಅಪವಾದಗಳನ್ನು ಹೊರಿಸಿದರೂ ಲಕ್ಷ್ಮಿ ಒಳಗೊಳಗೆ ನೊಂದುಕೊಳ್ಳುತ್ತಿದ್ದಳು, ಗಂಡನ ಬಳಿ ಅಳುತ್ತಾ ಇದ್ದಳು. ಆದರೆ ಈಗ ಅತ್ತೆ ಫೋನ್ ಮಾಡಿದರೂ ಆಕೆ ಎತ್ತುವುದಿಲ್ಲ. ಒಂದು ವೇಳೆ ಎತ್ತಿದರೂ ಕೇವಲ ಕರ್ತವ್ಯಕ್ಕೆ ತಕ್ಕಂತೆ ಹೌದು, ಇಲ್ಲ ಎಂದು ಅತಿ ಸಂಕ್ಷಿಪ್ತವಾಗಿ ಮಾತರಿಸಿ ಫೋನ್ ಕಟ್ ಮಾಡುತ್ತಿದ್ದಳು. ಮಾವನ ಕಾಲು ಸಂಪೂರ್ಣವಾಗಿ ವಾಸಿಯಾಗಿ ಅವರು ಎಂದಿನಂತೆ ಓಡಾಡುವ ಸ್ಥಿತಿಗೆ ಬಂದ ಮೇಲೂ ಗೌರಮ್ಮನ ಬುದ್ಧಿ ಮಾತ್ರ ಸ್ವಲ್ಪವೂ ಬದಲಾಗಿರಲಿಲ್ಲ. ತಮ್ಮ ಮಗನ ಮನೆಗೆ ಬಂದಾಗಲೂ ಅವರು ತಮ್ಮ ಹಳೆಯ ಚಾಳಿಯನ್ನು ಬಿಡಲಿಲ್ಲ. ಲಕ್ಷ್ಮಿ ತನ್ನ ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಾ ತನ್ನ ಲೋಕದಲ್ಲಿ ತಾನು ಖುಷಿಯಾಗಿರುವುದನ್ನು ನೋಡಿದಾಗಲೆಲ್ಲ ಅತ್ತೆಯ ಹೊಟ್ಟೆಯಲ್ಲಿ ಕಿಚ್ಚು ಹತ್ತಿಕೊಳ್ಳುತ್ತಿತ್ತು. ನೋಡು ಪ್ರಕಾಶ್, ನಿನ್ನ ಹೆಂಡತಿಗೆ ಈಗ ನಮ್ಮನ್ನು ಕಂಡರೆ ಆಗುವುದಿಲ್ಲ, ನಮ್ಮ ಜೊತೆ ಸರಿಯಾಗಿ ಮಾತಾಡೋದೂ ಇಲ್ಲ. ನಾವೇನೂ ಈ ಮನೆಗೆ ಪರಕೀಯರಾ ಎಂದು ಮಗನ ಮುಂದೆ ಸುಳ್ಳು ಕಣ್ಣೀರು ಹಾಕಿ ಡ್ರಾಮಾ ಮಾಡಲು ಶುರು ಮಾಡುತ್ತಿದ್ದರು. ಆದರೆ ಹಿಂದಿನಂತೆ ಪ್ರಕಾಶ್ ಕೂಡ ಈಗ ಕುರುಡಾಗಿ ಅತ್ತೆಯ ಮಾತನ್ನು ನಂಬಿ ಹೆಂಡತಿಯ ಮೇಲೆ ರೇಗಾಡುತ್ತಿರಲಿಲ್ಲ. ಏಕೆಂದರೆ ಕಳೆದ ಕೆಲವು ವರ್ಷಗಳಿಂದ ಲಕ್ಷ್ಮಿ ಪಟ್ಟ ಕಷ್ಟ, ಅವಳು ಮಾಡಿದ್ದ ನಿಸ್ವಾರ್ಥ ಸೇವೆ ಮತ್ತು ಅತ್ತೆ ಮಾವಂದಿರ ಆ ದಿನದ ಆ ಕೃತಜ್ಞತೆ ಇಲ್ಲದ ಮಾತುಗಳು ಪ್ರಕಾಶ್ಗೂ ಪರೋಕ್ಷವಾಗಿ ಅರ್ಥವಾಗಿದ್ದವು. ಆದರೂ ತಾಯಿ ಕಡೆಯಿಂದ ಮಾತು ಬರುವಾಗ ಅವನು ಮಧ್ಯೆ ಸುಮ್ಮನಿರುತ್ತಿದ್ದ. ಆದರೆ ಈ ಬಾರಿ ಲಕ್ಷ್ಮಿ ಮೌನವಾಗಿರಲಿಲ್ಲ. ಅತ್ತೆ ಮಗನ ಮುಂದೆ ಕುಳಿತು ತನ್ನ ಚಾರಿತ್ರ್ಯದ ಬಗ್ಗೆ ಮತ್ತೆ ಹಸಿ ಹಸಿ ಸುಳ್ಳುಗಳನ್ನು ಆಡಲು ಶುರು ಮಾಡಿದಾಗ ಲಕ್ಷ್ಮಿ ನೇರವಾಗಿ ಬಂದು ಅವರ ಎದುರು ನಿಂತಳು. ಅವಳ ಕಣ್ಣುಗಳಲ್ಲಿ ಈಗ ಅಳುವಿನ ಬದಲಿಗೆ ಅಗ್ನಿಪರ್ವತದಂತಹ ಕೆಚ್ಚಿತ್ತು. ಗಂಡ ಪ್ರಕಾಶ್ ಮತ್ತು ಅತ್ತೆ ಗೌರಮ್ಮ ಇಬ್ಬರೂ ಬೆಚ್ಚಿಬೀಳುವಂತೆ ಲಕ್ಷ್ಮಿ ಅತ್ಯಂತ ಧೈರ್ಯದಿಂದ ಮಾತನಾಡಲು ಆರಂಭಿಸಿದಳು. ಸಾಕು ಅತ್ತೆ, ನಿಮ್ಮ ಈ ನಾಟಕ ಸಾಕು. ಇಷ್ಟು ವರ್ಷ ನಾನು ಅನುಭವಿಸಿದ ನರಕಯಾತನೆಗೆ, ನೀವು ಆಡಿದ ಪ್ರತಿಯೊಂದು ಸುಳ್ಳಿಗೆ ನಾನು ಯಾವತ್ತೂ ಬಾಯ್ಬಿಟ್ಟು ಮಾತನಾಡಲಿಲ್ಲ, ಹಿರಿಯರು ಎಂದು ಸುಮ್ಮನಿದ್ದೆ. ಮಾವನಿಗೆ ಆಕ್ಸಿಡೆಂಟ್ ಆದಾಗ ನನ್ನ ಮೈಯನ್ನು ದಂಡಿಸಿ ಪ್ರಾಣ ಕೊಟ್ಟು ಸೇವೆ ಮಾಡಿಕೊಂಡು ಬಂದರೂ ಬಾಯಲ್ಲಿ ಮಾತ್ರ ನಮ್ಮ ವಿರುದ್ಧ ವಿಷ ಕಾರುವುದನ್ನು ಬಿಡಲಿಲ್ಲ ನೀವು. ನನ್ನ ಮಗುವಿನ ಆಣೆಗೂ ಇನ್ನು ಮುಂದೆ ನಿಮ್ಮ ಈ ಸುಳ್ಳುಗಳಿಗಾಗಲಿ ನನ್ನ ಬಗ್ಗೆ ನೀವು ಹಬ್ಬಿಸುವ ಚಾಯ್ಗಳಿಗಾಗಲಿ ನಾನು ಹೆದರುವುದಿಲ್ಲ. ನನ್ನ ಸಂಸಾರವನ್ನು, ನನ್ನ ಮಗುವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ನಮ್ಮ ನೆಮ್ಮದಿಯನ್ನು ಹೀಗೆ ಹಾಳು ಮಾಡುವುದನ್ನು ನಿಲ್ಲಿಸಿ ಎಂದು ಗಟ್ಟಿಯಾದ ಸ್ಪಷ್ಟವಾದ ಧ್ವನಿಯಲ್ಲಿ ಅತ್ತೆಯ ಮುಖಕ್ಕೆ ನೇರವಾಗಿ ಸತ್ಯವನ್ನು ನುಡಿದಳು. ಲಕ್ಷ್ಮಿಯ ಬಾಯಿಂದ ಬಂದ ಆ ಧೈರ್ಯದ ಮಾತುಗಳನ್ನು ಕೇಳಿ ಅತ್ತೆ ಗೌರಮ್ಮನಿಗೆ ಅಕ್ಷರಶಃ ಮಾತೇ ಹೊರಡಲಿಲ್ಲ. ಇಷ್ಟು ದಿನ ಬಗ್ಗಿಡಿವಳು, ಅತ್ತುಕೊಂಡು ಕುಳಿತುಕೊಳ್ಳುತ್ತಿದ್ದವಳು ಇಂದು ತನ್ನ ತಪ್ಪನ್ನು ನೇರವಾಗಿ ಪ್ರಶ್ನಿಸುತ್ತಿದ್ದಾಳೆ ಎನ್ನುವುದನ್ನು ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ಪ್ರಕಾಶ್ ಕೂಡ ಹೆಂಡತಿಯ ಆ ಸ್ವಾಭಿಮಾನದ ರೂಪವನ್ನು ನೋಡಿ ಒಮ್ಮೆ ನಿಬ್ಬೆರಗಾಗಿ ನಿಂತುಕೊಂಡನು. ಆ ಮನೆಯಲ್ಲಿ ಅಷ್ಟು ವರ್ಷಗಳಿಂದ ಅತ್ತೆ ಮಾವಂದಿರು ನಡೆಸಿಕೊಂಡು ಬಂದಿದ್ದ ಮಾನಸಿಕ ದೌರ್ಜನ್ಯದ ಸಾಮ್ರಾಜ್ಯಕ್ಕೆ ಆ ದಿನ ಅಧಿಕೃತವಾಗಿ ತೆರೆಬಿದ್ದಿತು. ಅದರ ಬಳಿಕ ಅತ್ತೆ ಮಾವಂದಿರು ಆ ಮನೆಯಲ್ಲಿ ತಮ್ಮ ಬೇಳೆ ಬೇಯುವುದಿಲ್ಲ, ಈ ಸೊಸೆ ಇನ್ನು ಮುಂದೆ ತಮಗೆ ತಲೆಬಾಗುವುದಿಲ್ಲ ಎಂಬ ಸತ್ಯವನ್ನು ಅರಿತುಕೊಂಡರು. ಅನಾವಶ್ಯಕವಾಗಿ ಬಂದು ಜಗಳವಾಡುವುದು, ಚಾಳಿ ಹೇಳುವುದನ್ನು ಅವರು ಕ್ರಮೇಣ ಕಡಿಮೆ ಮಾಡಿದರು. ಇತ್ತ ಲಕ್ಷ್ಮಿ ತನ್ನ ಗಂಡ ಮತ್ತು ಮಗುವಿನೊಂದಿಗೆ ಯಾವುದೇ ಅಂಜಿಕೆ ಆತಂಕವಿಲ್ಲದೆ ಸಂಪೂರ್ಣ ಸ್ವಾಭಿಮಾನದಿಂದ ನೆಮ್ಮದಿಯ ಹೊಸ ಬದುಕನ್ನು ಕಟ್ಟಿಕೊಂಡಳು. ಕಷ್ಟಗಳ ಕಡಲನ್ನು ದಾಟಿ ಬಂದ ಆಕೆಯ ಮುಖದಲ್ಲಿ ಈಗ ಅಳು ಇರಲಿಲ್ಲ, ಬದಲಿಗೆ ತಾನು ಗೆದ್ದೆ ಎಂಬ ತೃಪ್ತಿಯ ನಗು ರಾರಾಜಿಸುತ್ತಿತ್ತು. ಹೀಗೆ ಕಾಲದ ಹೆಜ್ಜೆಗಳು ಮುಂದೆ ಸಾಗಿದಂತೆ ಆ ಮನೆಯಲ್ಲಿದ್ದ ಹಳೆಯ ಕಹಿ ನೆನಪುಗಳು, ಮನಸ್ತಾಪಗಳು ಮತ್ತು ಅತ್ತೆ ಮಾವಂದಿರು ತಂದಿಟ್ಟ ಬಿರುಗಾಳಿಗಳು ಕ್ರಮೇಣ ತಣ್ಣಗಾಗುತ್ತಾ ಬಂದವು. ಲಕ್ಷ್ಮಿಯ ಜೀವನದಲ್ಲಿ ಒಂದು ಹೊಸ ಯುಗ ಆರಂಭವಾಗಿತ್ತು. ಇನ್ನು ಮುಂದೆ ಯಾರೋ ಬಂದು ಆಡುವ ಮಾತುಗಳಿಗೆ ಅಥವಾ ತಮ್ಮ ಜೀವನವನ್ನು ನಿಯಂತ್ರಿಸಲು ನೋಡುವ ಕುಟಿಲ ಪ್ರಯತ್ನಗಳಿಗೆ ತಾನು ಬಲಿಯಾಗುವುದಿಲ್ಲ ಎಂಬ ಅಚಲವಾದ ನಿರ್ಧಾರ ಅವಳಲ್ಲಿ ಗಟ್ಟಿಯಾಗಿತ್ತು.
ಆಕೆಯ ಆ ಧೈರ್ಯ ಮತ್ತು ಸ್ವಾಭಿಮಾನವೇ ಇಡೀ ಮನೆಯ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತ್ತು. ಅತ್ತೆ ಗೌರಮ್ಮನಿಗೆ ಕೂಡ ಕಾಲಕ್ರಮೇಣ ಒಂದು ಕಹಿ ಸತ್ಯ ಅರ್ಥವಾಗತೊಡಗಿತ್ತು. ತಾನು ಎಷ್ಟೇ ಸುಳ್ಳುಗಳನ್ನು ಸೃಷ್ಟಿಸಿದರೂ, ಎಷ್ಟೇ ಚಾಡಿಗಳನ್ನು ಹೇಳಿದರೂ ಲಕ್ಷ್ಮಿ ಇನ್ನು ಹಿಂದೆಂದಿನಂತೆ ಅಳುತ್ತಾ ಕುಳಿತುಕೊಳ್ಳುವ ಮುಗ್ಧ ಸೊಸೆಯಾಗಿ ಉಳಿದಿಲ್ಲ. ಅವಳ ಬೆನ್ನ ಹಿಂದೆ ಒಂದು ಬಲವಾದ ಸ್ವಾಭಿಮಾನದ ಕೋಟೆ ನಿಂತಿದೆ ಎಂಬುದು ಅವರಿಗೆ ಸ್ಪಷ್ಟವಾಯಿತು. ಕಾಲ ಕಳೆದಂತೆ ಗೌರಮ್ಮನ ಆರೋಗ್ಯವೂ ಹಣ್ಣಾಗುತ್ತಾ ಬಂತು. ವಯಸ್ಸಿನ ಮಿತಿ ಮತ್ತು ಶರೀರದ ಆಯಾಸ ಅವರನ್ನು ಹದ್ದುಬಸ್ತಿನಲ್ಲಿಟ್ಟಿತು. ಮಗನ ಮನೆಯಲ್ಲಿ ಬಾಲ ಮುದುರಿಕೊಂಡು ತಾವೇ ಮಾಡಿದ ತಪ್ಪುಗಳ ಭಾರದಿಂದ ಅವರು ಸುಮ್ಮನಿರುವ ಪರಿಸ್ಥಿತಿ ನಿರ್ಮಾಣವಾಯಿತು. ಪ್ರಕಾಶ್ ಕೂಡ ತನ್ನ ಹೆಂಡತಿಯ ನೋವನ್ನು, ಅವಳು ಪಟ್ಟ ಕಷ್ಟವನ್ನು ಮತ್ತು ತನ್ನ ತಾಯಿಯ ಸ್ವಭಾವದಲ್ಲಿರುವ ಮಿತಿಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದನು. ಹಿಂದಿನಂತೆ ಹೆಂಡತಿಯನ್ನು ಹಗುರವಾಗಿ ಕಾಣುವುದಾಗಲಿ ಅಥವಾ ತಾಯಿಯ ಅತಿಮಾತುಗಳನ್ನು ಕುರುಡಾಗಿ ನಂಬುವುದಾಗಲಿ ಅವನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟಿದ್ದನು. ಸಂಸಾರವನ್ನು ಪ್ರೀತಿಯಿಂದ, ಪರಸ್ಪರ ನಂಬಿಕೆಯಿಂದ ಹೇಗೆ ನಡೆಸಿಕೊಂಡು ಹೋಗಬೇಕು ಎಂಬ ಪರಿಪಕ್ವತೆ ಅವನಲ್ಲಿ ಮೂಡಿತ್ತು. ಲಕ್ಷ್ಮಿ ಮತ್ತು ಪ್ರಕಾಶ್ ಇಬ್ಬರೂ ತಮ್ಮ ಮಗುವಿನ ಬೆಳವಣಿಗೆಯೊಂದಿಗೆ ಒಂದು ಸುಂದರವಾದ, ಅನ್ಯೋನ್ಯವಾದ ಸಂಸಾರವನ್ನು ಕಟ್ಟುಕೊಂಡರು. ಒಂದು ದಿನ ಸಂಜೆ ಅಂದಿನಂತೆ ಮನೆಗೆಲಸಗಳೆಲ್ಲ ಮುಗಿದು ಆ ಹಾಲಿನಲ್ಲಿ ಆಹ್ಲಾದಕರವಾದ ಮೌನವಿದ್ದ ವಾತಾವರಣವಿತ್ತು. ಮುಸ್ಸಂಜೆಯ ತಿಳಿ ಬೆಳಕು ಮನೆಯ ಕಿಟಕಿಯ ಮೂಲಕ ಒಳಗೆ ಹರಿಯುತ್ತಿರುವಾಗ ಲಕ್ಷ್ಮಿ ತನ್ನ ಮಗುವಿನೊಂದಿಗೆ ನಗುನಗುತ್ತಾ ಆಟವಾಡುತ್ತಿದ್ದಳು. ಆಕೆಯ ಮುಖದಲ್ಲಿ ಹಿಂದೆ ಇದ್ದ ಆ ಹತಾಶೆ, ಕಣ್ಣೀರು ಮತ್ತು ನೊಂದ ಭಾವದ ಜಾಗದಲ್ಲಿ ಇಂದು ವಿವರಿಸಲಾಗದ ಒಂದು ತೃಪ್ತಿ, ಆತ್ಮವಿಶ್ವಾಸ ಮತ್ತು ಗೆಲುವಿನ ನಗು ರಾರಾಜಿಸುತ್ತಿತ್ತು. ಜೀವನದ ಕಷ್ಟಗಳ ಕಡಲನ್ನು, ಅತ್ತೆ ಮಾವಂದಿರ ಕುಟಿಲ ನಾಟಕಗಳ ಬಿರುಗಾಳಿಯನ್ನು ತನ್ನ ಧೈರ್ಯ ಮತ್ತು ತಾಳ್ಮೆಯಿಂದಲೇ ಎದುರಿಸಿ ಗೆದ್ದಿದ್ದ ಆಕೆ ಇಂದು ತನ್ನದೇ ಆದ ಸ್ವಂತ ಲೋಕದಲ್ಲಿ ರಾಣಿಯಂತೆ ನೆಮ್ಮದಿಯಿಂದ ಬದುಕುತ್ತಿದ್ದಳು. ಆ ಮನೆಯಲ್ಲಿ ಅಂದು ನೆಲೆಸಿದ್ದ ಕತ್ತಲು ಸಂಪೂರ್ಣವಾಗಿ ಮಾಯವಾಗಿ ಪ್ರೀತಿ ಮತ್ತು ಸ್ವಾಭಿಮಾನದ ಬೆಳಕು ಸದಾಕಾಲಕ್ಕೂ ಬೆಳಗಲಾರಂಭಿಸಿತು. ಹೀಗೆ ಮನುಷ್ಯನ ಜೀವನವೆಂಬುದು ಹಲವು ಏಳುಬೀಳುಗಳ, ಕಷ್ಟಸುಖಗಳ ಒಂದು ಸುಂದರ ಹಾಗೂ ಸಂಕೀರ್ಣವಾದ ಪಯಣ. ಆರಂಭದಲ್ಲಿ ಅತ್ತೆ ಮಾವಂದಿರ ಕುಟಿಲ ನಾಟಕಗಳು, ಹಸಿ ಸುಳ್ಳುಗಳು ಮತ್ತು ನಿತ್ಯದ ಕಿರುಕುಳಗಳಿಂದ ಲಕ್ಷ್ಮಿಯ ಬದುಕು ಅಕ್ಷರಶಃ ನರಕಯಾತನೆಯಾಗಿ ಮಾರ್ಪಟ್ಟಿತ್ತು. ತನ್ನ ಶ್ರಮಕ್ಕೆ ಬೆಲೆ ಸಿಗದೆ, ತಾನು ಮಾಡಿದ ನಿಸ್ವಾರ್ಥ ಸೇವೆಗೂ ಕೃತಜ್ಞತೆ ಸಿಗದೆ ಅವಳು ಪಟ್ಟ ಮಾನಸಿಕ ನರಕ ಅಷ್ಟಿಷ್ಟಲ್ಲ. ಆದರೆ ಕಷ್ಟಗಳು ಬಂದಾಗ ಕುಸಿದು ಕುಳಿತುಕೊಳ್ಳದೆ, ಕಾಲಕ್ಕೆ ತಕ್ಕಂತೆ ತನ್ನ ಒಳಮನಸ್ಸನ್ನು ವಜ್ರದಂತೆ ಗಟ್ಟಿಗೊಳಿಸಿಕೊಂಡು, ತನ್ನ ಸ್ವಾಭಿಮಾನವನ್ನು ಬಲಿಕೊಡದೆ ಬದುಕಿದವಳು ಅಂತಿಮವಾಗಿ ವಿಜಯಶಾಲಿಯಾದಳು. ಈ ಕಥೆಯು ಕೇವಲ ಒಬ್ಬ ಸೊಸೆಯ ಹೋರಾಟದ ಕಥೆಯಷ್ಟೇ ಅಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಎದುರಾಗುವ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವ ಸಂದೇಶವನ್ನು ಸಾರುತ್ತದೆ. ಅನ್ಯಾಯವನ್ನು ಸಹಿಸಿಕೊಂಡು ಮೌನವಾಗಿರುವುದಕ್ಕಿಂತ ಸೂಕ್ತ ಸಮಯದಲ್ಲಿ ಧ್ವನಿ ಎತ್ತುವುದು ಎಷ್ಟು ಮುಖ್ಯ ಎಂಬುದನ್ನು ಲಕ್ಷ್ಮಿಯ ಜೀವನದ ಈ ಪ್ರಯಾಣ ನಮಗೆ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ತಪ್ಪುಗಳನ್ನು ದಿಟ್ಟತನದಿಂದ ಪ್ರಶ್ನಿಸುವ ಗುಣ ಮತ್ತು ತನ್ನವರ ನಡುವೆ ಪರಸ್ಪರ ನಂಬಿಕೆಯನ್ನು ಕಾಪಾಡಿಕೊಳ್ಳುವ ಪರಿಪಕ್ವತೆ ಇದ್ದರೆ ಎಂತಹ ಕಠಿಣ ಪರಿಸ್ಥಿತಿಯನ್ನಾದರೂ ಮೆಟ್ಟಿ ನಿಲ್ಲಬಹುದು ಎಂಬುದಕ್ಕೆ ಈ ಸಂಸಾರವೇ ಒಂದು ಜೀವಂತ ಉದಾಹರಣೆಯಾಯಿತು. ಇಂದು ಲಕ್ಷ್ಮಿಯ ಬದುಕಿನಲ್ಲಿ ಕತ್ತಲು ಸಂಪೂರ್ಣವಾಗಿ ಸರಿದು ಪ್ರೀತಿ, ನಂಬಿಕೆ ಮತ್ತು ಸ್ವಾಭಿಮಾನದ ಬೆಳಗು ಸದಾಕಾಲಕ್ಕೂ ನೆಲೆಸಿದೆ. ಅವಳ ಮುಖದ ಮೇಲೆ ಈಗ ಯಾವುದೇ ಅಂಜಿಕೆ ಅಥವಾ ಕಣ್ಣೀರಿನ ಮಸಿಯಿಲ್ಲ, ಬದಲಿಗೆ ತಾನು ಗೆದ್ದೆ ಎಂಬ ತೃಪ್ತಿಯ ನಗು ಮತ್ತು ಆತ್ಮವಿಶ್ವಾಸದ ಕಳೆ ಕಂಗೊಳಿಸುತ್ತಿದೆ. ಸಮಯದ ಹರಿವಿನಲ್ಲಿ ಎಲ್ಲಾ ಕಹಿ ನೆನಪುಗಳು ಕರಗಿಹೋಗಿ ಕಷ್ಟಗಳ ಕಡಲನ್ನು ದಾಟಿ ಬಂದ ಆ ಕುಟುಂಬವು ಅಂತಿಮವಾಗಿ ನೆಮ್ಮದಿಯ ತೀರವನ್ನು ಸೇರಿಕೊಂಡಿತು. ಜೀವನದಲ್ಲಿ ಎಷ್ಟೇ ಬಿರುಗಾಳಿಗಳು ಬಂದರೂ ನಮ್ಮ ನಂಬಿಕೆ ಮತ್ತು ಸ್ವಾಭಿಮಾನವನ್ನು ಬಿಡದೆ ಮುನ್ನಡೆದರೆ ಗೆಲುವು ಖಂಡಿತ ನಮ್ಮದೇ ಎಂಬ ಶಾಶ್ವತ ಸತ್ಯದೊಂದಿಗೆ ಈ ಸುಂದರ ಕಥೆಗೆ ಮಂಗಳಗೀತೆಯ ಹಾಡಲಾಗಿದೆ.